ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಪ್ರೋಮೋದಲ್ಲಿ ನೀವು ನೋಡಬಹುದು, ರಜತ್ ಅವರಿಗೆ ಆ್ಯಂಡ್ ಅಶ್ವಿನಿ ಗೌಡ ಇಬ್ಬರಿಗೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಬಿಗ್ ಬಾಸ್ನ ಲೋಗೋವನ್ನು ಅವರು ಟ್ಯಾಟು ಥರ ಹಾಕೋಬೇಕು ಅಂತ. ಆ್ಯಂಡ್ ಎಂತ ಮಾಡ್ತಾರೆ ಅಂದರೆ, ರಜತ್ ಅವರಿದು ಡೀಲಿಗೆ ಓಕೆ ಅಂತ ಹೇಳ್ತಾರೆ. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಏನಂದರೆ, ಹುಡುಗಿಯರಲ್ಲಿ ಯಾರಾದರೂ ಹೇರ್ ಕಲರ್ ಮಾಡಬೇಕು ಅಂತ. ಸೊ ಇವರೆಂತ ಮಾಡ್ತಾರೆ, ಅಶ್ವಿನಿ ಗೌಡ ಅವರು ಕೆಲವು ಕಡೆಯಲ್ಲಿ ಮಾತ್ರ ಹೇರ್ ಕಲರ್ ಹಾಕ್ತಾರೆ. ಆಗ ರಜತ್ ಅವರು ಹೇಳ್ತಾರೆ, ಟಾಸ್ಕ್ ಕರೆಕ್ಟಾಗಿ ಎಲ್ಲ ಕೂದಲಿಗೆ ಕೂಡ ನಾವು ಹೇರ್ ಕಲರ್ ಹಾಕಬೇಕಾಗ್ತದೆ ಅಂತ. ಆ್ಯಂಡ್ ಅದಕ್ಕೆ ಸ್ಪಂದನ ಅವರು ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರೂ ಕೂಡ ನೋ ಅಂತ ಹೇಳುವಾಗ ಒಬ್ಬರೇ ಮುಂದೆ ಬಂದದ್ದು ನಾನು ಮಾಡ್ತಾನೆ ಅಂತ. ಅದು ಬೇರೆ ಯಾರು ಅಲ್ಲ, ಕಾವ್ಯ ಅವರು. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಏನಂದರೆ, ಬಿಗ್ ಬಾಸ್ ಒಂದು ಟಾಸ್ಕ್ ಅಂತ ಹೇಳುವಾಗ ಅದು ಸೀರಿಯಸ್ನೆಸ್ ಗೊತ್ತಿಲ್ಲ ಅಂತ ಹೇಳಿದರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಅದು ರಜತ್ ಅವರು ಕೂಡ ಹೇಳಿದರು ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಏನಂದರೆ, ಗಿಲ್ಲಿಯವರು ಕೂಡ ಏನು ತಿಂದಿಲ್ಲ. ಅವರ ಮುಖ ನೋಡುವಾಗನೇ ಒಂದು ತುಂಬಾ ಬೇಜಾರಾಗ್ತದೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೊಂದು ಕಡೆಯಲ್ಲಿ ಮಾಳುವರು ಎಲ್ಲಿ ಕೂಡ ನಮಗೆ ಕಾಣಿಸ್ಲಿಕ್ಕೆ ಸಿಕ್ಕೋದಿಲ್ಲ ಅಂತ ಹೇಳ್ಬೋದು. ಆ್ಯಂಡ್ ಈ ವಾರದಲ್ಲಿ ಮಾಳುವರು ಯಾರಾದರೂ ಓಟ್ ಹಾಕ್ತಿದೆ 100% ಶೋರ್ ಮಾಲು ಅವರು ಹೋಗ್ತಿದ್ರು. ಬಟ್ ಈಗ ಏನು ಸ್ಪಂದನ ಅವರು ಹೋಗ್ತಾರೆ. ಯಾಕಂದರೆ ಅವರು ಕೂಡ ಇನ್ನು ಕೂಡ ಒಂದು ಸ್ಪಾನ್ಸರ್ ಏನು ನಮ್ಮ ಬಿಗ್ ಬಾಸಿಗೆ ಏನು ಕೂಡ ನಮಗೆ ಅವರಿಗೆ ಕಾಣಲಿಕ್ಕೆ ಸಿಕ್ಕುದಿಲ್ಲ ಅಂತ ಹೇಳ್ಬೋದು. ಇಲ್ಲಿ ಹೇಗಿರ್ತದೆ, ನಾನು ತುಂಬಾ ಎಕ್ಸೈಟೆಡ್ ಆಗಿದ್ದು, ನೀವೆಲ್ಲರೂ ತುಂಬಾ ಎಕ್ಸೈಟೆಡ್ ಆಗಿ ನೆನೆಸ್ತೀರಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಲವ್ ಯು ಆಲ್.